ಬೆಂಗಳೂರಿನ ಸರ್ಕಾರದ ಒಂದು ಆಸ್ತಿಯನ್ನ ಇದರ ಹಣವನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಕೊಡಿ. ಬೆಂಗಳೂರಿನ ಸರ್ಕಾರದ ಒಂದು ಆಸ್ತಿ ತೆಗೆದು ಕೃಷ್ಣಗೆ ದುಡ್ಡು ನೀಡಿ 1 ಲಕ್ಷ ಕೋಟಿ ಕೊಡಿ. ಕೃಷ್ಣ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಿ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಚಿವ SR ಪಾಟೀಲ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. UKP ಯೋಜನೆಗಾಗಿ ಅಹೋರಾತ್ರಿ ಧರಣಿಯಲ್ಲಿ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ದುಡ್ಡು ಇದೆಯೋ ಇಲ್ವೋ ಅನ್ನೋದು ಚಿಂತೆ ನಿಮಗೆ ಬೇಡ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೀರಿ, ಅಲ್ಲದೆ ಧರಣಿ ನಿರತರ ಕೆಲಸ ಆಗ್ತಾ ಇಲ್ಲ, ನೀವು ಜಮೀನು ಕಳೆದುಕೊಳ್ತಿದ್ದೀರಿ ಎನ್ನುವುದಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಲಕ್ಷಾಂತರ ರೈತರು ತಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕರಾಗಿ ತಲೆ ಮೇಲೆ ಮಸಿಗಡಿಗೆ ಹೊತ್ಕೊಂಡು ಬೀದಿಗೆ ಬರುವಂತ ಸ್ಥಿತಿ ಬಂದಂತವ್ರು ಇವತ್ತು ನಮ್ಮ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಬೇಗನೆ ಸಂತ್ರಸ್ತರ ಬದುಕಿಗೆ ಆಶ್ರಯ ಕಲ್ಪಿಸುವಂತ ಕೆಲಸ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತ ಬೇಗ ಮುಗಿಸ್ಬೇಕಂದ್ರೆ ಮೊದಲು ಮಾಡುವಂತ ಕೆಲಸ ಏನದ ಅಂದ್ರೆ ಈ ಸಂತ್ರಸ್ತರ ಮಣಿ ಮತ್ತು ಜಮೀನುಗಳಿಗೆ ಪರಿಹಾರಧನ ಕೊಡ್ಬೇಕು. ಮತ್ತೀಗ ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳ್ತಾರೆ. ನೋಟಿಫಿಕೇಶನ್ಗೆ ನಿಮ್ ಪರಿಹಾರಧನ ಕೊಡೋದಕ್ಕೆ ಏನೂ ಸಂಬಂಧ ಇಲ್ಲ. ನಾನು ಮೇಲ್ಮನೆ ಶಾಸಕನಾಗಿ, ಮಂತ್ರಿಯಾಗಿ, ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡಿದೀನಿ. ಬಹಳ ಬೇಸಿಕಲಿ ಐ ಆಮ್ ಎನ್ ಅಡ್ವೊಕೇಟ್. ನಾನು ವಕೀಲಿಕೆ ಮಾಡಿದವ. ನನಗೆಲ್ಲ ಅನುಭವದಿಂದ ಹೇಳ್ತೀನಿ, ಈ ನೋಟಿಫಿಕೇಶನ್ ಏನೇನೇನೇನು ಸಂಬಂಧ ಇಲ್ಲ. ನೋಟಿಫಿಕೇಶನ್ ಆಗ್ಲಿ ಬಿಡ್ಲಿ, ಏನ್ ಸತ್ಯಾಗ್ರಹ ಮಾಡ್ತೀರಿ ಅಂತಂದ್ ಬರೋವ್ರು ಇನ್ನ ಬಂದಾರ ಇಲ್ಲ ಅನ್ಸಾಕತ್ತೆ ನನಗೆ. ನೋಡಿ, ಸರ್ಕಾರದಾಗ ರೊಕ್ಕ ಐತೆ ಇಲ್ಲ ಅನ್ನೋದು ನಿಮ್ ಕೆಲ್ಸ ಅಲ್ಲ. ನೀವು ಭೂಮಿ ಕಳ್ಕೊತೀರಿ, ಮಣಿ ಕಳ್ಕೊತೀರಿ, ಪರಿಹಾರಧನ ಕೊಡ್ರಿ ಅನ್ನೋದು ಅಷ್ಟ. ಸರ್ಕಾರಕ್ಕೇನು ಪಂಚಿ ಗ್ಯಾರಂಟಿ ಕೊಡಕ ರೊಕ್ಕನೇ ಇಲ್ರಿ ಅಂತೀರ, ಅದೆಲ್ಲ ಈ ನೋಡ್ರಿ ಕೊಡ್ಬೇಕಂದ್ರ ಅಲ್ಲೇ ಸರ್ಕಾರದ ಪ್ರಾಪರ್ಟಿ ಅದಾವ ಬೆಂಗಳೂರಾಗ. ಈ ಟರ್ಫ್ ಕ್ಲಬ್ ಐತಿ, ರೇಸ್ ಕೋರ್ಸ್ ಮಾಡಿದ್ರೆ 5 ಲಕ್ಷ ಕೋಟಿ ಬರ್ತೈತಿ. ಇನ್ನೊಂದ್ ದನರ ಅದ್ ಯಾವ್ದು ಗೋಲ್ಫ್ ಮಾರಿದ್ರೆ 50 ಲಕ್ಷ ಕೋಟಿ ಬರ್ತೈತಿ. ಸರ್ಕಾರದ ಸಾಕಷ್ಟು ಆಸ್ತಿ ಅದಾವ. ಅದ್ರಾಗ ಒಂದು ಪ್ರಾಪರ್ಟಿ ತೆಗೆದು ನಮ್ಮ ಉತ್ತರ ಕರ್ನಾಟಕಕ್ಕೆ ಬರೇ 75,000 ಅಲ್ಲ, 1 ಲಕ್ಷ ಕೋಟಿ. ಇದ್ರ 100 ಪಟ್ಟು ಸರ್ಕಾರದ ಆಸ್ತಿ ಅದಾವ. ಇಟ್ಕೊಂಡು ಏನ್ ಮಾಡ್ತಾರ? ಒಂದ್ ತೆಗಿಯನ್ನು ಆ ರೊಕ್ಕ ಆಗಿಲ್ಲ ಉತ್ತರ ಕರ್ನಾಟಕದವ್ರಿಗೆ ಕೂಡ ಈ ಯೋಜನೆ ಪೂರ್ತಿ ಆಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.